ವಿಡಿಯೋದಲ್ಲಿ ನಮ್ಮ ಗದ್ದೆ ತೋರಿಸ್ತೀನಿ ಬನ್ನಿ. ಮಾಡಿರೋ ಭತ್ತ ಹೋಗೋ ದಾರಿ. ನೋಡ್ತಿದ್ದೀರಲ್ಲ, ಇದು ನಾವು ಭತ್ತ ಬೆಳೆದಿರೋದು. ಆಲ್ಮೋಸ್ಟ್ ದೀಪಾವಳಿ ಆಗಿ ಇನ್ನೊಂದು 15 ದಿವಸ ಹತ್ರ ಗದ್ದೆ ಕೊಯ್ಲಿಕ್ಕೆ ತೊಂದರೆ ಇಲ್ಲ. ಎಲ್ಲ ಬಲ್ತಿದ್ದಾವೆ, ಇನ್ನೊಂದು ಸ್ವಲ್ಪ ಇದಾಗಬೇಕು, ಒಣಗಿದ್ರೆ ಆಯಿತು ಗದ್ದೆ ಕೊಯ್ಯೋದೆ. ಅಲ್ಲಿ ತನಕ ಇದೆ ತೋಟ. ಎಲ್ಲ 3 ವರ್ಷದ ತೋಟ ಇದು. ಅಡಿಕೆ ಗಿಡ ನೋಡ್ಬೋದು, ತೆಂಗಿನ ಮರದ ಬುಡದ ಥರ ಬಂದಿದೆ ಸೈಜಲ್ಲಿ. ಸಲ ಸ್ವಲ್ಪ ಮಳೆ ತುಂಬ ಇದ್ದಿದ್ದಕ್ಕೆ ರೋಗ ಎಲ್ಲ ಬಂದುಬಿಟ್ಟು ಅಷ್ಟು ಚೆನ್ನಾಗಿ ಆಗಿಲ್ಲ ಭತ್ತ, ಇಲ್ಲಾಂದರೆ ಇನ್ನೂ ಚೆನ್ನಾಗಾಗಿರ್ತಿತ್ತು. ಅಷ್ಟೇ, ಇನ್ಮೇಲೆ ಅಷ್ಟು ನೀರಿನ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡಿ ಹಂದಿನ ಅಥವಾ ಏನೋ ಬಂದಿದ್ದಾವೆ, ಇವತ್ತು ಮುರಿದಾಕಿ ಹೋಗಿದ್ದಾವೆ ಎಲ್ಲ ಕಡೆ. ಇನ್ಮೇಲೆ ಅದೊಂದು ಕಷ್ಟ ಏನು, ಇಲ್ಲೆಲ್ಲ ಇದು ತುಂಬ ಮಳೆಯಿಂದಾಗಿ ಈ ಥರ ಆಗಿರೋದು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಹಂದಿ ಬಂದಿದ್ದಾವೆ. ಅಷ್ಟೇ, ಮತ್ತೆ ಸಿಗೋ, ಬೈ.